ಸಿನಿಮಾ ಓಪನ್ ಆಗ್ತಿದ್ದಂಗೆನೆ ಸಿನಿಮಾದ ನಾಯಕಿ ನಂದಿನಿ ಕೆಲವೊಂದಿಷ್ಟು ಸಾಮಾನುಗಳನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತಿರ್ತಾರೆ ಮಾಲಿಂದ. ಅಲ್ಲಿ ನಮ್ಮ ನಾಯಕನು ಸಹ ಇರ್ತಾರೆ. ಮೋಡ ಕವಿದ ವಾತಾವರಣ ಇದ್ದು ಗಾಳಿ, ಬಿರುಗಾಳಿ, ಸಿಡಿಲು, ವಾತಾವರಣ ತುಂಬಾ ಕೂಲ್ ಆಗಿರುತ್ತೆ. ಹೀಗಿರುವಾಗ ನಮ್ಮ ಹುಡುಗ ನಾಯಕಿನ ಒಂದು ಕ್ಷಣ ನೋಡಿ ಕಳೆದೋಗ್ಬಿಡ್ತಾನೆ. ಅವಳ ಬ್ಯೂಟಿನ ನೋಡ್ತಾ 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 ಹಾಗೆ ಹಿಂದೆ ಸರಿತಾ 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 ಒಂದ್ ಮೋರಿಯಲ್ಲಿ ಹೋಗಿ ಬಿದ್ದೋಗ್ಬಿಡ್ತಾನೆ. ಈ ಒಂದು ಸನ್ನಿವೇಶನ ನೋಡಿದ ನಮ್ಮ ನಾಯಕಿ ಮತ್ತು ಅವಳ ಗೆಳತಿ ಇಬ್ಬರು ಸೇರ್ಕೊಂಡು ಕರುಣೆ ತೋರಿ ಮೋರಿಲಿ ಬಿದ್ದಿರೋ ನಮ್ಮ ನಾಯಕನನ್ನು ಮೇಲೆ ಎತ್ತುತ್ತಾರೆ. ಎತ್ತಿ ಕಾರ್ ತಗೊಂಡು ಹಂಗೆ ಹೋಗ್ಬಿಡ್ತಾರೆ. ಅಲ್ಲಿ ನಮ್ಮ ಹುಡುಗನಿಗೆ ಅವ್ರು ಬಿಟ್ಟೋಗಿರೋ ಒಂದು ವಾಚ್ ಸಿಗುತ್ತೆ. ನಂತರ ನಡೆದಿರೋ ಘಟನೆ ಬಗ್ಗೆ ನಮ್ ಪ್ರೀತಮ್ ಅವರ ಅಮ್ಮನಿಗೆ ಹೇಳ್ತಾರೆ. ಹೀಗಿರುವಾಗ ಇನ್ನೊಂದು ಸಲ ನನ್ನ ಕಾರ್ ತಗೊಂಡು ಹೋಗ್ಬೇಡ ಅಂತ ಅವರಪ್ಪ ಹೆವಿ ಕ್ಲಾಸ್ ತಗೊಳ್ತಾರೆ ನಮ್ ನಾಯಕನಿಗೆ. ಅಂದಾಗೆ ಇವ್ರು ಒಂಥರ ರಿಚ್ ಫ್ಯಾಮಿಲಿ ಅನ್ಬಹುದು. ನಮ್ ಹುಡುಗ ಹುಡುಗಿ ಅಡ್ರೆಸ್ ಏನಾದರೂ ಸಿಗುತ್ತೇನೋ ಅನ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಆ ಮಾಲ್ಗೆ ಬರ್ತಾರೆ. ಆ ವಾಚ್ ನ ಹುಡ್ಕೊಂಡು ನಮ್ ನಾಯಕಿನೂ ಬಂದಿರ್ತಾಳೆ ಆ ಒಂದು ಮಾಲ್ಗೆ. ಮಾಲ್ ಅಲ್ಲಿರುವ ಕೆಲವು ಸಿಬ್ಬಂದಿಗಳನ್ನು ಇನ್ಫಾರ್ಮೇಶನ್ ಏನಾದರೂ ಸಿಗುತ್ತೇನೋ ಆ ಹುಡುಗಿ ಬಗ್ಗೆ ಅಂತೇಳಿ ಇವ್ರನ್ನ ಕೇಳ್ತಾನೆ ನಮ್ ನಾಯಕ. ಆದ್ರೆ ಆ ಹುಡುಗಿ ಅಡ್ರೆಸ್ ಇವನಿಗೆ ಸಿಗೋದಿಲ್ಲ. ಹೀಗಿರುವಾಗ ಆ ಮಾಲ್ ಅಲ್ಲಿ ನಾಯಕನು ನಾಯಕಿಯು ಒಂದೇ ಲಿಫ್ಟ್ ಅಲ್ಲಿ ಕೂಡುತ್ತಾರೆ. ಇಲ್ಲಿ ನಮ್ಮ ಹುಡುಗಿ ನಾಯಕ ಮುಖ ನೋಡಿಲ್ಲ. ಯಾಕಪ್ಪ ಅಂತಂದ್ರೆ ಅವನು ಹೆಸರಲ್ಲಿ ಬಿದ್ದಿದ್ನಲ್ಲ, ಅದಕ್ಕೋಸ್ಕರ. ನಾಯಕ ಅಷ್ಟೇ ನಾಯಕಿಯ ಪೂರ್ತಿ ಮುಖವನ್ನು ನೋಡಿರೋದು. ಇದು ನಿಮಗೆ ಗೊತ್ತಿರಲಿ ಮೊದಲು. ಒಟ್ನಲ್ಲಿ ಅವ್ರು ಇವ್ರನ್ನ ನೋಡ್ತಿಲ್ಲ, ಇವ್ರು ಅವ್ರನ್ನ ನೋಡ್ತಿಲ್ಲ. ನಮ್ ಪ್ರೀತಮ್ ನಂದಿನ ಹುಡುಕಿ ಸಾಕಾಗಿ ಸಿಗೋದಿಲ್ಲ ಹುಡುಗಿ ಅನ್ಕೊಂಡು ಕಾರ್ ತಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗ್ತಾನೆ. ಕಾರಲ್ಲಿ FM ಆನ್ ಆಗುತ್ತೆ. ಅಲ್ಲಿ ಲೈವ್ ಕಾರ್ಯಕ್ರಮ ಇರುತ್ತೆ. ಕೋರಿಕೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ. ನಮ್ ಪ್ರೀತಮ್ ಮೊಬೈಲ್ ತಗೊಂಡು ಹಂಗೆ ಡಯಲ್ ಮಾಡ್ತಾನೆ. ಹಂಗೆ ಲೈನ್ ಸಿಗುತ್ತೆ. ತನ್ನ ಒಂದು ಲವ್ ಸ್ಟೋರಿನ ಅವ್ರ ಜೊತೆ ಹಂಚ್ಕೊಳ್ತಾನೆ ನಮ್ ಪ್ರೀತಮ್. ಈ ಸ್ಟೋರಿನ ನಾಯಕಿಯನ್ನು ಸಹಿತ ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡಿತಾ ಕೇಳ್ತಾ ಇರ್ತಾಳೆ. ನಿಮ್ ವಾಚ್ ಬಿಟ್ಟು ಹೋಗಿದ್ದೀರಾ, ಬನ್ನಿ ತಗೊಂಡೋಗಿ, ನಾನು ಈ ಒಂದು ಮೋರಿ ಹತ್ರನೇ ಇರ್ತೀನಿ, ಕಾಯ್ತಾ ಇರ್ತೀನಿ ನಿಮ್ಗೋಸ್ಕರ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಪ್ರೀತಮ್. ಈ ವಿಷಯ ನಮ್ ಪ್ರೀತಮ್ ಅವ್ರ ಅಪ್ಪನ್ಗೆ ಹೆಂಗೋ ಗೊತ್ತಾಗುತ್ತೆ. ಅವ್ರ ಅಪ್ಪ ಬಂದು ನಮ್ ಪ್ರೀತಮ್ನ ಊದು ಉಪ್ಪ ಹಾಕಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿನೂ ಸಹ ಇವರಿಬ್ರು ಭೇಟಿ ಆಗೋದಿಲ್ಲ, ಮಿಸ್ ಆಗ್ತಾರೆ ಸ್ವಲ್ಪದ್ರಲ್ಲಿ. ಹೀಗಿರುವಾಗ ಪ್ರೀತಮ್ ಅವರ ಅಮ್ಮನ ಸ್ನೇಹಿತೆಯ ಮಗಳದು ಮದುವೆ ಕಾರ್ಯಕ್ರಮ ಇರುತ್ತೆ. ಅವರ ಮದುವೆಗೆ ಹೋಗ್ಬೇಕಾಗತ್ತೆ. ಗಣೇಶನ ಕರ್ಕೊಂಡು ಮಡಿಕೇರಿಗೆ ಪಯಣ ಬೆಳೆಸುತ್ತಾರೆ. ಸಡನ್ಲಿ ಕಾರ್ ಪಂಚರ್ ಆಗುತ್ತೆ ರಸ್ತೆ ಮಧ್ಯದಲ್ಲಿ. ಟೈರ್ನ ಚೇಂಜ್ ಮಾಡೋಣ ಅಂತ ಕೆಳಗಿಳಿತಾನೆ ನಾಯಕ ನಟ ಪ್ರೀತಮ್. ಪಕ್ಕದಿಂದ ಒಂದು ಗಾಡಿ ಬಂದು ರೋಡಲ್ಲಿರುವ ಆಯಿಲ್ನ ನಮ್ ಪ್ರೀತಮ್ ಮುಖಕ್ಕೆ ಎರಚಿ ಬಿಡುತ್ತೆ. ಇದರ ನಡುವೆ ಮತ್ತೊಮ್ಮೆ ನಮ್ಮ ಹುಡುಗನಿಗೆ ನಾಯಕಿ ಭೇಟಿ ಆಗುತ್ತೆ. ಅವನ್ ಮುಖದಲ್ಲಿ ಆಯಿಲ್ ಇರೋದನ್ನ ಕಂಡು ಆ ಹುಡುಗಿ ಮುಖ ಒರೆಸ್ಕೋ ಅಂತೇಳಿ ಒಂದು ಕರ್ಚಿಪ್ ನ ಕೊಟ್ಟು ಹೋಗ್ತಾಳೆ ನಮ್ಮ ನಾಯಕಿ ನಟಿ. ಆ ಕರ್ಚಿಪ್ ಅಲ್ಲೋಗಿ ಇಲ್ಲೋಗಿ ಕೊನೆಗೆ ಒಬ್ಬ ವ್ಯಕ್ತಿ ಕಡೆ ಬಂದು ಸೇರುತ್ತೆ. ಕರ್ಚಿಪ್ ಕೊಡಿ ಅಂತ ಪ್ರೀತಮ್, ಯಾಕೆ ಕೊಡ್ಬೇಕು ಅಂತ ಅಪರಿಚಿತ. ಈ ಕರ್ಚಿಪ್ ಗೋಸ್ಕರ ಇಬ್ಬರ ನಡುವೆ ರೋಡಲ್ಲಿ ಹೆವಿ ಜಗಳ ಆಗುತ್ತೆ. ಹಂಗೋ ಹೆಂಗೋ ಮಾಡಿ ಆ ಒಂದು ಕರ್ಚಿಪ್ ನ ಇಸ್ಕೊಂಡು ಬರ್ತಾನೆ ನಮ್ಮ ಹುಡುಗ. ಕೊನೆಗೂ ಮಡಿಕೇರಿ ತಲುಪಿ ಅವ್ರ ಮನೆ ಹತ್ತಿರ ಬರ್ತಾರೆ. ನಿಮ್ಗಳ ಮಧ್ಯೆ ನಾನೇನ್ ಮಾಡ್ಲಿ ಕುಂತ್ಕೊಂಡು ಅಂತ ಹೊರಗೆ ಹೋಗ್ತಾನೆ ಅವ್ರ ತಾಯಿನ ಬಿಟ್ಟು ನಮ್ಮ ನಾಯಕ ನಟ. ಹೊರಗಡೆ ಬಂದಾಗ ಮತ್ತೆ ನೋಡ್ತಾನೆ ನಮ್ಮ ಹುಡುಗಿನ. ಧಾರಾಕಾರವಾಗಿ ಮಳೆ ಬರ್ತಾ ಇರುತ್ತೆ. ಹಾಗೆ ಸುಮ್ಮನೆ ಅದೇ ಖುಷಿಲಿ ಬಂದು ನಾಯಕಿ ಜೊತೆ ಮಾತಾಡ್ತಾರೆ. ಆದ್ರೆ ನಮ್ಮ ಹುಡುಗಿ ಕ್ಯಾರೇ ಅಂತಿಲ್ಲ. ಆದ್ರೂ ಬಿಡೋದಿಲ್ಲ. ಹೆವಿ ಕಾಟ ಕೊಡ್ತಾನೆ ನಮ್ಮ ಹುಡುಗ. ನೀವ್ ಹಂಗೆ ನೀವ್ ಹಿಂಗೆ ಅಂತೇಳಿ. ಆದ್ರೆ ನಮ್ಮ ಹುಡುಗಿ ಸಿಟ್ ಮಾಡ್ಕೊಂಡು, ಯಾರೋ ನೀನು ಹಳೆ ಬೇವರ್ಸಿ ಅಂತಾಳೆ. ನಿಮ್ಮನ್ನ ನೋಡಿ ಹಳ್ಳಕ್ ಬಿದ್ದ ಪಾಪಿ ಕಂಡ್ರಿ ನಾನು. ಇದಕ್ಕೆ ಸಾಕ್ಷಿ ನೀ ಬಿಟ್ಟೋಗಿರೋ ಈ ವಾಚು, ಹಾಗೇನೆ ಈ ಒಂದು ಕರ್ಚಿಪ್ಪು ಅಂತ ಅವಳ ಕಡೆ ತೋರಿಸ್ತಾನೆ. ಆಗ ಹೀರೋಯಿನ್ ತುಂಬಾ ಖುಷಿ ಪಡ್ತಾಳೆ. ನೀನಾ, ನೀವು ಮತ್ತೆ ಸಿಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾಳೆ. ನಾನು ಸಹ ಅನ್ಕೊಂಡಿರ್ಲಿಲ್ಲ ಅಂತೇಳಿ ನಮ್ಮ ಹುಡುಗನೂ ಹೇಳ್ತಾನೆ. ನನಗೆ ನಿಮ್ ಮೇಲೆ ತುಂಬಾ ಲವ್ ಆಗಿದೆ, ಮದುವೆ ಆಗೋಣವಾ ಅಂತ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾನೆ ನಮ್ಮ ಹುಡುಗ ನಂದಿನಿಗೆ. ಹುಡುಗಿ ಅಂತೂ ತಬ್ಬಿಬ್ಬಾಗಿ ಬಿಡ್ತಾಳೆ. ಸಡನ್ಲಿ ಕೋಪ ಬಂದ್ಬಿಡುತ್ತೆ ನಂದಿನಿಗೆ. ಕ್ಯಾಕರಿಸಿ ತುಪ್ಪಕ್ಕಂತ ಒಗಿದು ಉಪ್ಪಿನಕಾಯಿ ಹಾಕಿ ಹೋಗ್ತಾಳೆ. ಇದನ್ನ ಕೇಳಿಸ್ಕೊಂಡ ನಮ್ಮ ಹುಡುಗ ಸುಮ್ನೆ ಇರ್ತಾನ? ನೋ ವೇ, ಚಾನ್ಸೇ ಇಲ್ಲ. ಇನ್ಯಾವತ್ತೂ ನಿಮ್ಮನ್ನ ನಾನು ಹುಡ್ಕೋದಿಲ್ಲ. ಮತ್ತೆ ಏನಾದ್ರೂ ನೀವು ಸಿಕ್ಕರೆ ತಾಳಿನೇ ಕಟ್ಬಿಡ್ತೀನಿ ಅಂತ ಹೇಳಿ ಒಂದ್ ಡೈಲಾಗ್ ಉಗಿತಾನೆ. ಅವಳನ್ನ ಅಲ್ಲೇ ಬಿಟ್ಟು ಪ್ರೀತಮ್ ಅವ್ರ ಅಮ್ಮನ ಹತ್ರ ಬರ್ತಾನೆ. ಅಂದ್ರೆ ಅವ್ರ ಅಮ್ಮನ ಬಿಟ್ಟು ಹೋಗಿರ್ತಾನಲ್ಲ, ಆ ಮನೆಗೆ ಬರ್ತಾನೆ ಪ್ರೀತಮ್. ಆ ಮನೆಯಲ್ಲಿ ನೋಡಿದ್ರೆ ಮತ್ತೆ ಶಾಕ್. ನಾಯಕಿ ಅಲ್ಲೇ ಇರ್ತಾಳೆ. ಬಬ್ಲಿ ನಾಯಕಿಯ ತಾಯಿ, ಕರ್ನಲ್ ಸುಬ್ಬಯ್ಯ ನಾಯಕಿಯ ತಂದೆ ಆಗಿರ್ತಾನೆ. ಇವರಿಗೆ ಕಿವಿ ಕೇಳಿಸೋದಿಲ್ಲ. ಅವರಿಂದ ಇವರು, ಇವರಿಂದ ಅವರು, ಇಬ್ಬರ ಕುಟುಂಬಗಳು ಪರಸ್ಪರ ಕುಶಲೋಕ್ಷೇಮ ಕುರಿತು ಒಂದಿಷ್ಟು ಮಾತುಕತೆಗಳು ಶುರು ಆಗುತ್ತವೆ
ಇರ್ತವೆ ಇವರುಗಳ ನಡುವೆ. ಇದಾದ ನಂತರ ಹುಡುಗಿ ಹೀರೋ ಹತ್ತಿರ ಇರುವ ವಾಚ್ ಅನ್ನು ಹೆಂಗಾರ ಮಾಡಿ ತಗೋಬೇಕು ಅಂತ ನಮ್ ಹೀರೋ ಇರೋ ಕಡೆ ಬರ್ತಾಳೆ. ಆದ್ರೆ ನಮ್ ಹುಡುಗ ಕೊಡ್ಬೇಕಲ್ಲ, ಬಿಲ್ಕುಲ್ ಕೊಡೋದೇ ಇಲ್ಲ. ಅದು ನನಗೆ ಪ್ರೇಮ ಸಂಕೇತ ಇದ್ದಂಗೆ ಅಂತ ಹೇಳ್ತಾನೆ ಒಲವು ತುಂಬಿದ ಪ್ರೀತಿಯಿಂದ. ಸೊ ನೀವು ಕೊಡಲ್ಲ ಅಂದ್ರೆ ನಾನ್ ಬಿಡೋದೇ ಇಲ್ಲ, ಅದನ್ನ ಹೆಂಗ್ ತಗೋಬೇಕು ಅನ್ನೋದು ನನಗ್ ಗೊತ್ತು ಅಂತ ಹೇಳ್ತಾಳೆ. ಹಾಗೆ ಮುಂದುವರಿದು, ಬೆಳಿಗ್ಗೆ ಏನು ಹೇಳ್ದಂಗಿತ್ತು, ಮತ್ತೆ ನೀವು ಸಿಕ್ಕ್ರಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ತಾಳಿ ಕಟ್ಬಿಡ್ತೀನಿ ಅಂತ ಹೇಳ್ದಂಗಿತ್ತು ಅಂತೇಳಿ ನಂದಿನಿ ಕೆಣಕ್ತಾಳೆ ಪ್ರೀತಮ್ನ. ಬರ್ರಿ ಕುತ್ಕೊಳ್ಳಿ, ಡಿಸೈಡ್ ಮಾಡ್ಬಿಡೋಣ ಈ ವಿಚಾರವಾಗಿ ಅಂತೇಳಿ ಹೇಳ್ತಾನೆ ಪ್ರೀತಮ್. ಸೊ ಅದಕ್ಕೆ ನಂದಿನಿ, ನಾನೆಲ್ಲ ಡಿಸೈಡ್ ಮಾಡೋದು, ನಮ್ಮಪ್ಪ ಓಕೆ ಅನ್ನಪ್ಪ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಡ್ತಾಳೆ ನಂದಿನಿ ಪ್ರೀತಮ್ಗೆ. ಸರಿ ಅವ್ರ ತಂದೆನಾದ್ರೂ ಒಪ್ಪಿಸೋಣ ಅಂತೇಳಿ ಅವ್ರ ತಂದೆ ಹತ್ರ ಬಂದು ಇಂಡೈರೆಕ್ಟ್ ಆಗಿ ತನ್ನ ಒಂದು ಲವ್ ಸ್ಟೋರಿನ ಹೇಳ್ತಾನೆ. ನಾನು ನಿಮ್ ಮಗಳನ್ನ ಮದುವೆ ಆಗ್ತೀನಿ ಅಂತಂದ್ರೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಸರ್ ಅಂತೇಳಿ ಹೇಳ್ತಾನೆ ನಮ್ ಪ್ರೀತಮ್. ಹಾಗೆ ನೋ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ ಅಂತೇಳಿ ಹೇಳ್ತಾರೆ ಅವರಪ್ಪ ನಾರ್ಮಲ್ ಆಗಿ. ಬಿಕಾಸ್ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ, ಅದಕ್ಕೋಸ್ಕರ ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಗೊಣಗುತ್ತಾನೆ. ಆಗ ಅವರ ಮಗಳು ಬಂದು ಅವರ ಕಿವಿಗಳಿಗೆ ಮೈಕ್ನ ಹಾಕ್ತಾರೆ, ಯಾಕಂದ್ರೆ ಅವ್ರ ಅಪ್ಪನ್ಗೆ ಕಿವಿ ಕೇಳಿಸೋದಿಲ್ಲ ಅದಕ್ಕೋಸ್ಕರ. ಆಮೇಲೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಅವ್ರ ಅಪ್ಪನ ಕಡೆಯಿಂದ. ಏನಂದ್ರೆ, ನನ್ನ ಮತ್ತು ಬಬ್ಲಿಯ ಮದುವೆ ಮಾಡಿಸಿದ್ದು ನಿಮ್ಮ ಅಮ್ಮನೇ ಕಣೋ, ಇವತ್ತು ನನ್ನ ಮಗಳ ಮದುವೆಗೋಸ್ಕರ 7 ದಿವಸ ಮುಂಚಿತವಾಗಿ ಬಂದಿದ್ದಾಳೆ ಅಂತ ನಮ್ಮ ಹೀರೋಗೆ ಶಾಕ್ ಕೊಡ್ತಾರೆ ಅವರಪ್ಪ. ನಮ್ಮ ಹೀರೋ ಅಂತೂ ಸಪ್ಪೆ ಮರೆ ಹಾಕೊಂಡು ಸುಮ್ಮನಾಗ್ಬಿಡ್ತಾನೆ. ಬೇಡವೇ ಬೇಡ ಈ ಹುಡುಗಿರು ಸಹವಾಸ ಅಂದು ಕಾರ್ ತಗೊಂಡು ವಾಪಸ್ ಹೊಂಟೋಗ್ಬಿಡ್ತಾನೆ. ಅವಳು ಬಿಟ್ಟು ಹೋಗಿರೋ ಒಂದು ವಾಚ್ನ ಎಲ್ಲೋ ಎಸೆದು, ಅವಳು ಕೊಟ್ಟಿರೋ ವಾಚ್ನ ಎಲ್ಲೋ ಒಂದ್ ಕಡೆ ಎಸೆದು ಹೊಂಟೋಗ್ಬಿಡ್ತಾನೆ. ಆಗ ಇನ್ನೊಂದು ಟ್ವಿಸ್ಟ್ ಬರುತ್ತೆ ನೋಡಿ. ಏನಂದ್ರೆ, ಚಿತ್ರದ ನಾಯಕಿಯಾದ ನಂದಿನಿ ಪ್ರೀತಮ್ಗೆ ಫೋನ್ ಮಾಡಿ ಹೇಳ್ತಾಳೆ ಹೇಗಿದ್ದೀರಾ ಅಂತ. ದಯವಿಟ್ಟು ಕ್ಷಮಿಸಿ, ನಿಮಗೆ ಮದುವೆ ಸೆಟ್ ಆಗಿದೆ ಎಂದು ನನಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಿ ಏನೇನೋ ಹೇಳ್ಬಿಟ್ಟೆ ನಿಮ್ ಜೊತೆ ಅಂತ ಹೇಳ್ತಾನೆ. ಆಗ ನಂದಿನಿ ಪ್ರೀತಮ್ನ ಸ್ವಲ್ಪ ಕೆಣಕುತ್ತಾಳೆ. ನಾ ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ, ನೀವು ನೋಡಿದ್ರೆ ಹಿಂಗ ಎದ್ರಕೊಂಡು ಓಡೋಗದ, ಕಟ್ಕೊಂಡ್ರೆ ನಿಮ್ಮನ್ನೇ ಕಟ್ಕೋಬೇಕು ಅಂತ ನಾನು ಅನ್ಕೊಂಡಿದ್ರೆ ನೀವು ನೋಡಿದ್ರೆ ಜಾಗಾನೇ ಖಾಲಿ ಮಾಡಿಬಿಟ್ರಲ್ಲ. ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಇಲ್ಲಿ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಓಡಿಸ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂತೇಳಿ ಪುಂಗುತ್ತಾಳೆ ನಂದಿನಿ. ಸಿಟ್ಟಿಗೆದ್ದವನವ್ನು ಏನಾದ್ರೂ ಆಗ್ಲಿ ಅವಳನ್ನು ಬಿಡ್ಲೇಬಾರ್ದು ಅನ್ಕೊಂಡು ಗಾಡಿ ತಿರುಗಿಸೇ ಬಿಡೋದ ನಮ್ಮ ಹುಡುಗ. ಹೋಗ್ಬೇಕಾದ್ರೆ ವಾಚ್ನ ಎಸ್ತೋಗಿರ್ತಾನಲ್ಲ, ಆ ಒಂದು ವಾಚ್ನ ಹುಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ ಪ್ರೀತಮ್. ಆದ್ರೆ ಅವನು ಎಸ್ದಿರೋ ಜಾಗದಲ್ಲಿ ಆ ಒಂದು ವಾಚ್ ಇರೋದಿಲ್ಲ. ತುಂಬಾ ಹೊತ್ತು ಹುಡ್ಕಾಡ್ತಾನೆ, ಅದು ಸಿಗೋದಿಲ್ಲ. ಆದ್ರೆ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ ಪ್ರೀತಮ್ಗೆ. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಸೃಷ್ಟಿ ಆಗುತ್ತೆ, ಅದೇ ಮೊಲ. ಆ ಮೊಲ ಇವನ ವಾಚ್ನ ಹಿಡ್ಕೊಂಡು ಒಂದ್ ಕಡೆ ಕುಂತಿರುತ್ತೆ. ಆ ವಾಚ್ನ ಮತ್ತು ಆ ಮೊಲನ ಎರಡು ತಗೊಂಡು ಸೀದಾ ನಾಯಕಿಯ ಮನೆಗೆ ಬರುತ್ತಾನೆ ನಮ್ ಪ್ರೀತಮ್. ಮನೆಗೆ ಬಂದು ಪ್ರೀತಮ್ ತನ್ನ ಲವ್ ಸ್ಟೋರಿಯನ್ನ ನಂದಿನಿಯ ಅಪ್ಪ ಅಮ್ಮಗೆ ಹೇಳ್ತಾನೆ. ಆಗ ಅವರಪ್ಪ ಅವರಮ್ಮ ನನ್ನ ಕಡೆಯಿಂದ ನಿನಗೆ ಸಪೋರ್ಟ್ ಇದ್ದೇ ಇದೆ ನಿನ್ ಲವ್ಗೆ ಅಂತೇಳಿ ಒಪ್ಪಿಗೆ ಕೊಡ್ತಾರೆ ಪ್ರೀತಮ್ಗೆ. ಪ್ರೀತಮ್ ಲವ್ ಮಾಡ್ತಿರೋದು ಇವ್ರ ಮಗಳನ್ನೇ ಅಂತ ಅವರ ಅಪ್ಪ ಅಮ್ಮನ್ಗೆ ಇದುವರೆಗೂ ಇನ್ನೂ ಸಹ ಗೊತ್ತೇ ಇಲ್ಲ. ಹೀಗಿರುವಾಗ ಸಡನ್ಲಿ ಆಗಿ ಒಂದು ವಿಷಯ ನೆತ್ತಿಗೆ ಇರುತ್ತೆ ಕರ್ನಲ್ ಸುಬ್ಬಯ್ಯನಿಗೆ. ಅದೇನೆಂದರೆ, ರೋಡಲ್ಲಿ ಹೊಡೆದು ಬಂದಿದ್ನಲ್ಲ, ಅವನಿಗೂ ಮತ್ತು ಪ್ರೀತಮ್ಗೂ ಜಗಳ ಆಗಿದ್ದು ಗೊತ್ತಾಗುತ್ತೆ ಕರ್ನಲ್ ಸುಬ್ಬಯ್ಯನಿಗೆ. ಸಿಟ್ಟಿಗೆದ್ದು ಸುಬ್ಬಯ್ಯ ಗನ್ ತಗೊಂಡು ಜಾಲಿ ಮನೆಗೆ ಹೋಗ್ತಾನೆ. ಆದ್ರೆ ಜಾಲಿ ಅಲ್ಲಿರೋದಿಲ್ಲ. ಯಾರು ಈ ಜಾಲಿ, ಇವನ್ ಕತೆ ಏನು ಹೇಳಿ ಅಂತೀರಾ? ಸರಿ ಕೇಳ್ರಪ್ಪ. ಇವನೊಬ್ಬ ಭಗ್ನ ಪ್ರೇಮಿ, ನಂದಿನಿಯ ಒನ್ ಸೈಡ್ ಲವರ್. ಇವನೊಂಥರ ಸೈಕೋಪಾತ್ ಇದ್ದಂಗೆ. ನಂದಿನಿನ ಯಾರಾದ್ರೂ ಮದುವೆ ಆಗ್ತೀನಿ ಅಂತ ಬಂದ್ರೆ ಬಿಡೋಲ್ಲ, ಹಾಕೊಂಡು ಗುಮ್ಮದೇ ಇವನ್ ಕೆಲಸ ಆಗಿರುತ್ತೆ. ಇದಾದ ನಂತರ ಗಣೇಶ ಮಹಡಿ ಮೇಲೆ ಬಂದು ಸೀರೆ ಕಟ್ಟಿ, ನಿಮಗೆ ಯಾವಾಗ ಓಡಿ ಹೋಗ್ಬೇಕು ಅಂತ ಅನ್ಸಿತ್ತು ಆಗ ಇಲ್ಲಿಂದ ಕೆಳಗಿಳಿದು ಬನ್ನಿ, ನಾನು ಕಾಯ್ತಾ ಇರ್ತೀನಿ ನಿಮ್ಗೋಸ್ಕರ, ಇಬ್ರು ಸೇರ್ಕೊಂಡು ಓಡೋಗ್ಬಿಡೋಣ ಅಂತೇಳಿ ಕೆಣಕ್ತಾನೆ ನಮ್ ಪ್ರೀತಮ್ ನಾಯಕಿನ. ಕೋಪ ಮಾಡ್ಕೊಂಡು ನಾಯಕಿ, ನಾನೇನೋ ತಮಾಷೆಗೆ ಹಾಗೆಲ್ಲ ಹೇಳ್ದೆ ಅಂತಾರೆ. ನಾಯಕ ಮಾತ್ರ ಕೇಳೋದೇ ಇಲ್ಲ. ನಂತರ ಬೆಳಗಾಗುತ್ತೆ. ಮಲ್ಲಿಗೆಪುರಕ್ಕೆ ಹೋಗ್ಬೇಕು ನಾಯಕಿ. ಯಾಕಪ್ಪ ಅಂತಂದ್ರೆ ನಾಯಕಿಯ ಗೆಳತಿಯರು ಬಂದಿರುತ್ತಾರೆ, ಅವರನ್ನ ಕರೆದುಕೊಂಡು ಬರೋದಕ್ಕೋಸ್ಕರ ಹೋಗ್ಬೇಕಾಗತ್ತೆ ನಂದಿನಿ. ಸೊ ನಂದಿನಿ ಜೊತೆ ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂತೇಳಿ ಮಸಲತ್ತ ಮಾಡಿ ಪ್ರೀತಮ್ ಕೂಡ ನಂದಿನಿ ಜೊತೆ ಕಾರಲ್ಲಿ ಹೋಗ್ತಾನೆ. ಮಲ್ಲಿಗೆಪುರ ರೈಲ್ವೆ ಸ್ಟೇಷನ್ ನಲ್ಲಿ ಪ್ರೀತಮ್ನ ಆಪ್ತ ಮಿತ್ರನಾದ ಮೊಲ ಟ್ರೈನ್ ಬರೋ ಹಳಿ ಮೇಲೆ ಹೋಗಿರುತ್ತೆ. ಆ ಒಂದು ಮೊಲ ಅದನ್ನ ಕಾಪಾಡೋಕೋಸ್ಕರ ಎದ್ನೋ ಬಿದ್ನೋ ಅಂತ ನಮ್ ಹೀರೋ ಒಳ್ಳೆ ಸ್ಲೋ ಮೋಷನ್ ನಲ್ಲಿ ಓಡ್ತಾ ಹೋಗಿ ಆ ಮೊಲನ ಕಾಪಾಡ್ತಾನೆ. ಈ ಒಂದು ಸನ್ನಿವೇಶನ ನೋಡಿ ನಂದಿನಿಗೆ ಪ್ರೀತಮ್ ಮೇಲೆ ಲೈಟ್ ಆಗಿ ಲವ್ ಆಗುತ್ತೆ. ಇದಾದ್ಮೇಲೆ ನಂದಿನಿ ಮತ್ತು ಗಣೇಶ ಇಬ್ರು ಸೇರ್ಕೊಂಡು ಒಂದು ದೇವಸ್ಥಾನಕ್ಕೆ ಬಂದಿರುತ್ತಾರೆ. ಆ ದೇವಸ್ಥಾನದ ವಿಶೇಷತೆ ಏನಂದ್ರೆ, ನಮ್ಗೆ ಯಾರಾದ್ರೂ ಇಷ್ಟ ಇದ್ರೆ ಅವರು ಚೆನ್ನಾಗಿರ್ಲಿ ಅಂತ ನಾವು ಆಸೆ ಪಟ್ರೆ ಅವರನ್ನ ದೇವಸ್ಥಾನದ ಬೆಟ್ಟದ ತುದಿಗೆ ಎತ್ಕೊಂಡು ಹೋದ್ರೆ ಸಾಕು,
ಅವರು ಜೀವನದ ಉದ್ದಕ್ಕೂ ಚೆನ್ನಾಗಿರ್ತಾರೆ. ಇದು ಈ ದೇವಸ್ಥಾನದ ವಾಡಿಕೆಯಾಗಿರುತ್ತೆ ಅಂತೇಳಿ ಈ ಒಂದು ವಿಷಯನ ತಿಳಿಸ್ತಾಳೆ ಪ್ರೀತಮ್ಗೆ ನಂದಿನಿ. ಸೊ ಸಡನ್ಲಿ ಪ್ರೀತಮ್ ನಂದಿನಿನ ಎತ್ಕೊಂಡು ದೇವಸ್ಥಾನದ ತುತ್ತ ತುದಿಗೆ ಹೋಗ್ತಾನೆ. ನಂದಿನಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಅವರಪ್ಪ ಹೊತ್ಕೊಂಡು ಹೋಗಿರ್ತಾರೆ ನಂದಿನಿನ. ಬರೋ ವರ್ಷ ನಿನ್ನ ಗಂಡನೇ ಇಲ್ಲಿಂದ ನಿನ್ನ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಮಾತಾಗಿರುತ್ತೆ ಇವರುಗಳ ನಡುವೆ. ಸೊ ಪ್ರೀತಮ್ ನಂದಿನಿನ ಎತ್ಕೊಂಡು ಹೋಗಿದ್ದಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾಳೆ ನಂದಿನಿ. ಸಡನ್ಲಿ ಮಳೆ ಬರುತ್ತೆ, ಇಬ್ರು ನೆಂದೋಗ್ಬಿಡ್ತಾರೆ. ಹತ್ತಿರದಲ್ಲಿ ಒಂದು ಮನೆಗೆ ಭೇಟಿ ಕೊಡ್ತಾರೆ ಇಬ್ರು ಸೇರಿ. ನಂದಿನಿ ಸೀರೆ ಉಟ್ಕೊಂಡು ಬಂದು ಗಣೇಶನ ಮುಂದೆ ಬರ್ತಾಳೆ. ನಂದಿನಿನ ಆ ಒಂದು ಸಿಚುವೇಶನ್ ಅಲ್ಲಿ ನೋಡಿ ಪ್ರೀತಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅವನವನು ಏನಾರಾಗ್ಲಿ ಅಂತೇಳಿ ಒಂದ್ 3-4 ಬಟಾಲ್ನ ಹಂಗ ಇಳಿಸಿ ಬಿಡ್ತಾನೆ ನಮ್ ಹೀರೋ. ಕುಡ್ತಾ ಕುಡ್ದು ಹಂಗ ನಂದಿನಿಗೆ ಲೈಟ್ ಆಗಿ ಪ್ರಪೋಸ್ ಮಾಡಿಬಿಡ್ತಾನೆ. ನೀವಂದ್ರೆ ಹಂಗೆ, ನೀವಂದ್ರೆ ಹಿಂಗೆ, ನಿಮ್ದು ಅದು ಇಷ್ಟ, ನಿಮ್ದು ಇದು ಇಷ್ಟ ಅಂತ ಅಳುತ್ತಾ ಅಳುತ್ತಾ ನಂದಿನಿಗೆ ತನ್ನ ಪ್ರೇಮವನ್ನು ಸಂಕ್ಷಿಪ್ತವಾಗಿ ಹೇಳ್ತಾನೆ. ಭಾವನಾತ್ಮಕವಾಗಿ ಪ್ರಪೋಸ್ ಮಾಡ್ತಾನೆ. ಆಗ ನಂದಿನಿಯ ಮನಸ್ಸು ಚಂಚಲ ಆಗುತ್ತೆ. ನಿಧಾನಕ್ಕೆ ನಂದಿನಿಯ ಮನಸ್ಸು ಪ್ರೀತಮ್ಗೆ ಸೋಲುತ್ತೆ. ಅವನನ್ನು ಕರ್ಕೊಂಡು ಸೀದಾ ಮನೆಗೆ ಬರ್ತಾಳೆ. ಬರೋದ್ರೊಳಗೆ ಅವಳ ಫ್ರೆಂಡ್ಸು ಆಲ್ರೆಡಿ ಅವ್ರ ಮನೆ ಹತ್ರ ಬಂದಿರ್ತಾರೆ. ಹೀಗಿರುವಾಗ ನಂದಿನಿ ಆಲ್ಮೋಸ್ಟ್ ಆಗಿ ಲವ್ ಅಲ್ಲಿ ಬಿದ್ದಿರ್ತಾಳೆ. ಅದಕ್ಕೋಸ್ಕರ ಬೇಜಾರಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಗೊಂದಲದಲ್ಲಿರ್ತಾಳೆ. ಇದನ್ನು ಕಂಡು ಅವರಪ್ಪ ಅವರಮ್ಮ ಪ್ರೀತಮ್ನ ಕರ್ಕೊಂಡು ಬಂದು ಸಮಾಧಾನ ಮಾಡು ಅಂತಾರೆ. ಆಗ ಪ್ರೀತಮ್ ತಾನು ಕಟ್ಟಿರುವ ಸೀರೆಯನ್ನ ನೋಡಿ ತೆಗಿಯೋಕೆ ಹೋಗ್ತಾನೆ. ಆದ್ರೆ ನಂದಿನಿ ತೆಗಿಯೋಕೆ ಬಿಡೋದಿಲ್ಲ. ಅದು ಅಲ್ಲೇ ಇರ್ಲಿ ಅಂತ ಹೇಳ್ತಾಳೆ. ಪ್ರೀತಮ್ಗಂತೂ ಹೆವಿ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂತ ಅವನಿಗೂ ಸಹ ಗೊತ್ತಾಗಲ್ಲ. ನಂತರ ಮದುವೆ ಕಾರ್ಡ್ ಕೊಡೋಕೆ ಹೋಗುವ ಕಾರ್ಯಕ್ರಮ ಇರುತ್ತೆ. ನಮ್ ನಂದಿನಿ ಲವಲವಿಕೆಯಿಂದ ಬಂದು ಬೇಗನೆ ರೆಡಿಯಾಗು ಅಂತ ಹೇಳಿ ಪ್ರೀತಮ್ನ ಕರ್ಕೊಂಡು ಹೋಗ್ತಾಳೆ. ಒಂದು ಕಡೆ ಒಂದು ಸುಂದರವಾದ ಬೆಟ್ಟವನ್ನು ತೋರಿಸಿ ಆ ಬೆಟ್ಟದಲ್ಲಿ ಆ ಒಂದು ಜಲಪಾತದ ತುದಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಸರಿ ಒಂದು ಧೈರ್ಯ ಮಾಡಿ ಅವಳನ್ನು ಆ ಒಂದು ಜಲಪಾತದ ತುದಿಗೆ ಕರ್ಕೊಂಡು ಹೋಗ್ತಾನೆ. ಆಗ ನಂದಿನಿ ತನ್ನಲ್ಲಿ ಆದ ಪ್ರೀತಿಯನ್ನು ಮುಕ್ತ ಮನಸ್ಸಿನಿಂದ ಪ್ರೀತಮ್ನ ಪ್ರೀತಿಗೆ ಸಮ್ಮತಿ ಕೊಡುತ್ತಾಳೆ. ವಾಚು ಕಟ್ಟಿಸಿಕೊಂಡು ನಂತರ ಗುಸುಗುಸು ಪಿಸು ಮಾತಿನ ಕಾರ್ಯಕ್ರಮಗಳು ಆರಂಭವಾಗುತ್ತವೆ ನಂದಿನಿ ಮತ್ತು ಪ್ರೀತಮ್ ಅವರಿಂದ. ಬೇಗ ತಾಳಿ ಕಟ್ತೀರೋ ಇಲ್ಲೋ, ಇನ್ನು 2 ದಿನ ಇದೆ ನನ್ನ ಮದುವೆ, ಯಾವಾಗ ನಿನ್ ಜೊತೆ ತಾಳಿ ಕಟ್ಸ್ಕೊಳ್ತೀನೋ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತೇಳಿ ಫೋನಲ್ಲಿ ಗುಸುಗುಸು ಪಿಸು ಮಾತಾಡ್ತಾ ಇರ್ತಾರೆ ನಂದಿನಿ ಮತ್ತು ಪ್ರೀತಮ್ ಅವರು. ಈ ಒಂದು ವಿಷಯ ನಂದಿನಿಯ ಅಮ್ಮನಿಗೆ ಗೊತ್ತಾಗುತ್ತೆ. ಸೀದಾ ಗಣೇಶನ ಹತ್ತಿರ ಬರ್ತಾಳೆ. ಬಂದು ನಂದಿನಿ ಫೋನಲ್ಲಿ ಮಾತಾಡ್ತಿರೋದು ಯಾರ ಜೊತೆ, ಅವಳ ಪ್ರೀತಿಸೋ ಹುಡುಗ ಯಾರು ಅಂತ ನಿನಗೆ ಗೊತ್ತು ತಾನೆ, ಅವಳು ಪ್ರೀತಿಸೋ ಹುಡುಗ ಯಾರು ಹೇಳು ಅಂತೇಳಿ ಪ್ರೀತಮ್ನ ಕೇಳುತ್ತಾಳೆ. ನಿಮ್ ಮಗಳನ್ನ ಪ್ರೀತಿಸೋ ಹುಡುಗ ನಾನೇ ಅಂತೇಳಿ ಹೇಳ್ತಾನೆ ಪ್ರೀತಮ್ ತಮಾಷೆ ಮಾಡಬೇಡ ಈ ವಿಷಯದಲ್ಲಿ. ಪ್ರೀತಮ್ ಹೇಳಿರೋ ಸತ್ಯನ ತಮಾಷೆಯಾಗಿ ತಗೊಳ್ತಾಳೆ ಅವರಮ್ಮ. ಸ್ವಲ್ಪ ಬೈದು ಬುದ್ಧಿ ಹೇಳಿ ನಾಳೆ ದಿನ ಗೌತಮ್ ಜೊತೆ ಅವಳ ಮದುವೆ, ನೀನೇ ನಿಂತು ಮದುವೆ ಮಾಡಬೇಕು ಅಂತ ಕಣ್ಣೀರಾಕಿ ಗೋಳಾಡಿ ಹೇಳ್ತಾಳೆ. ಪ್ರೀತಮ್ ಒಲ್ಲದ ಮನಸ್ಸಿನಿಂದ ಹೂ ಅಂತ ಒಪ್ಕೊಳ್ತಾನೆ. ಈ ಒಂದು ಸನ್ನಿವೇಶನ ದೇವದಾಸ ನೋಡಿ ಅದೂ ಸಹ ದುಃಖ ಪಡುತ್ತೆ. ಪ್ರೀತಮ್ಗೆ ಯೋಚನೆ ಮಾಡಿ ತಲೆ ಕೆಟ್ಟೋಗುತ್ತೆ. ಏನ್ ಮಾಡೋದಪ್ಪ ಅಂತ ತನ್ನ ಪ್ರೀತಿಯ ದುಃಖವನ್ನು ಹಂಚಿಕೊಳ್ಳಲು ತನ್ನ ತಾಯಿಯ ಹತ್ತಿರ ಬರುತ್ತಾನೆ. ಬಂದು ನಾನು ಪ್ರೀತಿಸೋ ಹುಡುಗಿ ನಂದಿನಿ, ಅವಳು ಸಹ ಒಪ್ಕೊಂಡಿದ್ದಾಳೆ ಅಂತ ಅವ್ರ ಅಮ್ಮನ್ಗೆ ವಿಷಯ ತಿಳಿಸುತ್ತಾನೆ. ಅವರಮ್ಮ ತೆಗೆದೆರಡು ಬಾರಿಸ್ತಾಳೆ ಪಠಾರನಂಗೆ. ತಪ್ಪು ಕಣೋ ಇದು, ಅವಳನ್ನ ಮರ್ತು ಬಿಡು, ಅವಳ ಜೀವನನ ಹಾಳು ಮಾಡಬೇಡ, ಪ್ರೀತಿಸೋದು ದೊಡ್ಡದಲ್ಲ, ತ್ಯಾಗ ದೊಡ್ಡದು, ಮನುಷ್ಯ ಆಗು, ಮೃಗ ಆಗಬೇಡ ಅಂತ ಹೇಳಿ ಪ್ರೀತಮ್ಗೆ ಮತ್ತಷ್ಟು ನೋವುಂಟು ಮಾಡುತ್ತಾಳೆ. ಈ ಒಂದು ಸನ್ನಿವೇಶನೂ ಸಹ ದೇವದಾಸ ಮಲ ನೋಡಿ ಮತ್ತಷ್ಟು ದುಃಖ ಪಡುತ್ತೆ. ಕೊನೆಗೂ ಕರ್ನಲ್ ಸುಬ್ಬಯ್ಯನಾದರೂ ನಮ್ಮ ಪ್ರೀತಿನ ಹೇಳಿ ಒಪ್ಪಿಸೋಣ ಅಂತ ತೀರ್ಮಾನ ಮಾಡಿ ಪ್ರೀತಮ್ ಸುಬ್ಬಯ್ಯನ ಕರ್ಕೊಂಡು ಒಂದು ಸ್ಥಳಕ್ಕೆ ಬರುತ್ತಾನೆ. ಬಂದು ತನ್ನ ಲವ್ ಸ್ಟೋರಿನ ಹೇಳ್ತಾನೆ ಗಟ್ಟಿ ಧೈರ್ಯ ಮಾಡಿ. ಆದ್ರೆ ಸುಬ್ಬಯ್ಯ ತಲೆ ಸುತ್ತಿ ಕೆಳಗೆ ಬಿದ್ದು ಉರುಳೋಗಿ ಬಿಡ್ತಾನೆ. ನನ್ನ ಹೃದಯದಲ್ಲಿ ಒಂದು ಗುಂಡು ಹಾಗೇ ಇದೆ, ನಾನು ಯಾವಾಗ ಸಾಯ್ತೇನೋ ಗೊತ್ತಿಲ್ಲ, ನಾನೇನಾದರೂ ಸತ್ತೋದ್ರೆ ನೀನು ನನ್ನ ಮಗಳ ಮದುವೆ ನಡೆಸಿಕೊಡ್ಬೇಕು ಅಂತಾನೆ ಸುಬ್ಬಯ್ಯ. ಇಲ್ಲಿನೂ ಸಹಿತ ಪ್ರೀತಮ್ ಒಲ್ಲದ ಮನಸ್ಸಿನಿಂದ ಹೂ ಅಂತ ಒಪ್ಕೊಳ್ತಾನೆ. ಇದಾದ ಮೇಲೆ ಪ್ರೀತಮ್ ಮತ್ತು ನಂದಿನಿ ಸ್ವಲ್ಪ ದೂರ ಇರೋಕೆ ಪ್ರಯತ್ನ ಪಡ್ತಾನೆ. ಸಿಟ್ಟಿಗೆದ್ದ ನಂದಿನಿ ಯಾಕೆ ನನ್ನ ದೂರ ಮಾಡ್ತಾ ಇದ್ದೀಯಾ, ಏನಾಗಿದೆ ನಿನಗೆ ಅಂತ ಕೇಳ್ತಾಳೆ ನಂದಿನಿ. ಅದಕ್ಕೆ ಪ್ರೀತಮ್ ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ನಾಟಕ ಮಾಡಿದೆ ನಾನು, ನೀವು ನೋಡಿದ್ರೆ ಈ ಲೆವೆಲ್ಗೆ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಇದನ್ನ ಯಾರಾದರೂ ಪ್ರೀತಿ ಅಂತಾರೇನು? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡೋಕ್ ರೆಡಿ, ನಾಳೆ ದಿನ ನಾನು ಮದುವೆ ಆಗೋ ಟೈಮಲ್ಲಿ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನ್ ಗ್ಯಾರಂಟಿ?
ಅಂತ ಹೇಳ್ತಾನೆ ಪ್ರೀತಮ್. ಆಗ ತೆಗೆದು 2 ಬಾರಿಸ್ತಾಳೆ ಮತ್ತೆ. ಇದಾದ ಮೇಲೆ ಮಲದ ಮುಂದೆ ಕುಂತ್ಕೊಂಡು ಒಂದೇ ಸಮನೆ ಗೊಳೋ ಅಂತ ಅಳ್ತಾ ಇರ್ತಾನೆ ನಮ್ ಪ್ರೀತಮ್. ನಾವು ಇಲ್ಲಿ ಇರಬಾರ್ದು ಕಣೋ, ಜಾಗ ಖಾಲಿ ಮಾಡ್ಬೇಕು, ನೀನು ಸಹ ಇಲ್ಲಿ ಇರೋದಿಲ್ಲ, ನೀನು ಸಹ ಬಂದ್ಬಿಡ್ತೀಯ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ನಿನ್ನನ್ನು ಕಟ್ಟಿ ಹಾಕಿದ್ದೀನಿ ಅಂತೇಳಿ ಮಲವನ್ನು ಅಲ್ಲೇ ಬಿಟ್ಟು ರಾತ್ರೋರಾತ್ರಿ ಜಾಗ ಖಾಲಿ ಮಾಡ್ತಾನೆ ನಮ್ ಪ್ರೀತಮ್. ಒಂದು ಡಾಬಾಕ್ಕೆ ಬರ್ತಾನೆ ಕುಡಿಯೋದಕ್ಕೋಸ್ಕರ. ಆಗ ನಂದಿನಿನ ಮದುವೆ ಆಗೋ ಹುಡುಗ ಕಾರಲ್ಲಿ ಬರ್ತಾನೆ. ಆ ಬಾರ್ ಹತ್ತಿರ ಬಂದು, ನಾಳೆ ದಿನ ನನ್ನ ಮದುವೆ ಇದೆ, ನಾನು ಸುಬ್ಬಯ್ಯ ಅವರ ಅಳಿಯ ಅಂತ ಹೇಳ್ತಾನೆ. ಆಗ ಜಾಲಿ ಅಟ್ಯಾಕ್ ಮಾಡ್ತಾನೆ ಗೌತಮ್ ಮೇಲೆ. ಈ ಒಂದು ಜಗಳದಲ್ಲಿ ಪ್ರೀತಮ್ ಸಹ ಭಾಗಿಯಾಗುತ್ತಾನೆ. ಬಂದು ಎಗ್ಗ ಮಗ್ಗ ಹಾಕೊಂಡು ರುಬ್ತಾನೆ ಜಾಲಿನ. ರುಬ್ಬಿ ಜಾಲಿ ಜೊತೆ ಸೇರಿ, ಪ್ರೀತಿ ಅಲ್ವಾ, ನಮ್ಮಿಬ್ಬರ ಹಣೆಯಲ್ಲಿ ಅವಳ ಹೆಸರು ಬರೆದಿಲ್ಲ, ಗೌತಮ್ ಹೆಸರು ಬರೆದಿದೆ ಅಂತ ಫೀಲಿಂಗ್ಸ್ ಅಲ್ಲಿ ಇಬ್ರು ಸೇರ್ಕೊಂಡು ಫ್ರೆಂಡ್ಸ್ ಆಗ್ತಾರೆ ದುಃಖದಲ್ಲಿ. ಪ್ರೀತಮ್ ಗೌತಮ್ನ ಕರ್ಕೊಂಡು ಮತ್ತೆ ಮದುವೆ ಮನೆಗೆ ಬರುತ್ತಾನೆ. ಗೌತಮ್ ಹೇಳ್ತಾನೆ, ನಿಮ್ಮ ನೆನಪಿಗೋಸ್ಕರ ಈ ಒಂದು ವಾಚ್ನ ನಾನು ಇಟ್ಕೊಳ್ಳ ಅಂತಾನೆ. ಆದ್ರೆ ಪ್ರೀತಮ್ ಒಪ್ಕೊಳ್ಳೋದಿಲ್ಲ. ಅದು ನಿಮ್ಮ ಹತ್ರ ಇದ್ರೆ ನಿಮ್ಗೇನೆ ಕಷ್ಟ, ಅದರಲ್ಲಿ ನನ್ನ ಒಂದು ಪ್ರೀತಿಯ ಸಂಕೇತ, ಪ್ರೀತಿಯ ಭಾವನೆಗಳಿವೆ, ದಯವಿಟ್ಟು ಕ್ಷಮೆ ಇರ್ಲಿ ಅಂತೇಳಿ ಪ್ರೀತಮ್ ಹೇಳ್ತಾನೆ. ಈ ಸಮಯದಲ್ಲಿ ಗೌತಮ್ಗೆ ಗುಡ್ಲಕ್ ಕೇಳಿ ಇನ್ನೇನು ಹೋಗಬೇಕು ಅನ್ನೋದ್ರೊಳಗೆ ಅದೆಲ್ಲಿತ್ತೋ ಏನೋ ಗೊತ್ತಿಲ್ಲ, ದೇವದಾಸ ಮೊಲ ಬಂದು ಕಾರಲ್ಲಿ ಕುಂತ್ಕೊಂಡ್ಬಿಡುತ್ತೆ. ನಂತರ ಗೌತಮ್ ಮತ್ತು ನಂದಿನಿ ಇಬ್ರು ಪರಿಚಯ ಆಗ್ತಾರೆ. ನಂದಿನಿ ಸುಬ್ಬಯ್ಯಗೆ, ಅಪ್ಪ ನಾನೇನಾದ್ರೂ ತಿಳಿಯದೆ ತಪ್ಪು ಮಾಡಿದಪ್ಪ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳ್ತಾಳೆ ನಂದಿನಿ. ಅವರಪ್ಪ ಸುಬ್ಬಯ್ಯ ಆಗಿರ್ತಕ್ಕಂಥವ್ರು ಸಹ ಇದೇ ರೀತಿ ನನ್ನಿಂದ ಏನಾದರೂ ತಪ್ಪಾಗಿದ್ರು ಸಹ ದಯವಿಟ್ಟು ಕ್ಷಮೆ ಇರಲಿ ಮಗಳೇ ಅಂತೇಳಿ ಹೇಳ್ತಾರೆ. ಈ ಕಡೆ ಮದುವೆ ಮನೆಯಲ್ಲಿ ಪ್ರೀತಮ್ನ ಹುಡುಕಾಟ ನಡೀತಾ ಇರುತ್ತೆ ಜೋರಾಗಿ. ಆದರೆ ಮದುವೆ ಮನೆಯಲ್ಲಿ ಪ್ರೀತಮ್ಮೆ ಕಾಣ್ತಾ ಇಲ್ಲ. ಅಂತೂ ಇಂತೂ ನಮ್ಮ ನಂದಿನಿಗೂ ಮತ್ತು ಗೌತಮ್ಗೂ ಅದ್ದೂರಿ ಮದುವೆ ಆಗುತ್ತೆ. ಆ ಕಡೆ ಕಾರಲ್ಲಿ ಪ್ರೀತಮ್ ಒಂದೇ ಕಣ್ಣಲ್ಲಿ ಗೊಳೋ ಅಂತ ತನ್ನ ದುಃಖವನ್ನು ದೇವದಾಸ್ ಮುಂದೆ ಹೇಳ್ತಾ ಇರ್ತಾನೆ. ನಾನು ಆಸೆ ಪಟ್ಟೆ ಆದ್ರೆ ಸಿಗ್ಲಿಲ್ಲ ನಂದಿನಿ ಅಂತ ಒಂದೇ ಸಮನೆ ಹೇಳ್ತಾನೆ. ಆದ್ರೆ ಇವನ ಗೋಳು ಕೇಳಿ 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 ಮಲ ಸತ್ತೋಗ್ಬಿಡುತ್ತೆ. ಆ ಕ್ಷಣ ಅಂತೂ ಎಂತವರಿಗೂ ಕೂಡ ಕಣ್ಣೀರು ಬರೋದಂತೂ ಸಹಜ. ಪಾಪ ಪ್ರೀತಮ್ ತುಂಬಾನೇ ಗೋಳಾಡಿ ಅಳ್ತಾನೆ. ಮತ್ತೊಂದು ದುಃಖದೊಟ್ಟಿಗೆ ತುಂಬಾ ದುಃಖದಿಂದ ಮಲದ ಅಂತ್ಯಕ್ರಿಯೆ ಮಾಡುತ್ತಾನೆ. ಕೆಲವು ದಿನಗಳ ಗೆಳೆಯ ದೇವದಾಸ್ ಅಂತ ಒಂದು ಬಂಡೆಯ ಮೇಲೆ ಕೊರೆದು ಜೀವನದ ಮುಂದಿನ ಪಯಣ ಬೆಳೆಸುತ್ತಾನೆ. ನಂತರ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಸಿನಿಮಾದ ಎಂಡ್ ಲೈನ್ ಬರುತ್ತೆ.